ಲಲಿತಾ ಲಲಿತಾ ಹಾಂ ರೀ ಬಂದೆ. ಏನ್ರಿ ಏನೋ ಕರೆದ್ರಲ್ಲ? ಕುತ್ಕೋ ಇಲ್ಲಿ ಒಂದು ನಿಮಿಷ. ಯಾಕ್ರಿ? ಇದು ಹೊರಗಡೆ ಹೋಗ್ಬೇಕ್ರಿ. ಇದು ಹೊರಗಡೆ ಹೋಗ್ಬೇಕಂತ ನೋಡು. ಇದು ಅದರ ಇಂದ ಲಾಂಗ್ ಫ್ರಾಕ್ ಹೊಲಿಯೋದೈತಲ್ಲ, ಅದ್ರದ್ದು ಡಿಸೈನ್ ಎಲ್ಲ ಮಾಡಬೇಕು. ಅದಕ್ಕೆ ಸವಿ ಹೇಳಿನಿ ಬುಕ್ಕು ಮತ್ತು ಪೆನ್ಸಿಲ್ ತೊಗೊಂಡು ಬಾ ಅಂತ. ತೊಗೊಂಬಂದಾಳ ಏನು ಅದಕ್ಕೆ ಕೆಲಸ ಐತ್ರಿ. ಇದಕ್ಕೆ ಏನಾರು ಮಾತಾಡೋದಿತ್ತನ್ರಿ? ನೀನು ನಿನ್ನ ಕೆಲಸ ಎಲ್ಲ ಆಮೇಲೆ ಮಾಡಂತಿ ಅಂತ ಮೊದಲು ಕುತ್ಕೋ ಇಲ್ಲಿ. ನೀವು ಕುತ್ಕೋರಿ. ನಾನು ಒಬ್ಬಕಿನ ಕುಂದ್ರಿಸಿ ನೀವು ನಿಂತ್ಕೊಂಡಿರಲ್ಲ. ನೀವು ಕುತ್ಕೋ ಬರ್ರಿ. ಇಲ್ಲ ಪರವಾಗಿಲ್ಲ, ನಡೀತೈತಿ. ನಂಗೆ ಇಷ್ಟೊತ್ತನ ಕುಂತ ಸಾಕಾಗೈತಿ. ಇವಾಗ ಅದೆಲ್ಲ ಬಿಡು. ಏನಾಗೈತ್ರಿ ನಿಮ್ಗೆ? ಸರಿ, ಏನು ಹೇಳ್ರಿ? ಏನೋ ಮಾತಾಡ್ಬೇಕಂತ ಬಂದ್ರಲ್ಲ, ಹೇಳ್ರಿ. ಲಲಿತಾ, ನಿನಗೆ ನಾನಾ ಇಷ್ಟಪಟ್ಟು ನಿನ್ನನ್ನು ಈ ಮನೆಗೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದೆ. ನೀನು ಈ ಮನೆಗೆ ಬಂದಮೇಲೆ ಆರಾಮಾಗದೀಯಾ? ಖುಷಿಯಾಗದೀಯಾ? ಅಯ್ಯೋ, ಯಾಕ್ರಿ ಹೀಗೆಲ್ಲ ಕೇಳಾಕೊಂತೀರಿ? ನಾ ಈ ಮನೆಗೆ ಬಂದಮೇಲೆ ಆರಾಮಾಗದೀನಿ, ಖುಷಿಯಾಗದೀನಿ. ನನಗೇನು ತೊಂದರೆ ಇಲ್ಲ ಈ ಮನ್ಯಾಗ. ಯಾಕೆ ಹೀಗೆಲ್ಲ ಕೇಳಾಕೊಂತೀರಿ ಇವತ್ತು? ಹಂಗಲ್ಲ ಲಲಿತಾ, ನೀನು ಮದುವೆಯಾಗಿ ಬಂದಾಗಿಂದನೂ ನನಗೇನು ಕೇಳಿಲ್ಲ. ನಾನು ನಿನಗೆ ಏನು ಕೊಡಿಸೋದು ಆಗಿಲ್ಲ. ಇಲ್ಲೇ ಪ್ಯಾಟಿಗೆ ಕೂಡ ನಿನ್ನನ್ನು ಕರ್ಕೊಂಡು ಹೋಗೋದಾಗಿಲ್ಲ. ಬರೀ ದುಡ್ಡಿಂದು, ಆಮೇಲೆ ಮನೀದು ಗದ್ದಲ, ಹೊಲದ್ದು ಇದೆಲ್ಲ ಅದ್ರಾಗ ನಿನ್ನ ಕಡೆ ಲಕ್ಷಣ ಕೊಡೋದಾಗಿಲ್ಲ ನಾನು. ಅದಕ್ಕೆ ನನಗೆ ಒಂಥರ ಬಿಜಾರು ಅನ್ಸಾಕುಂತ್ಬಿಟ್ಟೈತಿ. ಅದಕ್ಕೆ ಕೇಳಾಕೊಂತೀನಿ, ನೀನು ಆರಾಮದಿಲ್ಲ, ಖುಷಿಯಾಗದಿಲ್ಲ ಈ ಮನ್ಯಾಗ? ರೀ, ನೀವೇನು ಚಿಂತೆ ಮಾಡಬೇಡ್ರಿ. ನಾ ಈ ಮನ್ಯಾಗ ಆರಾಮ್ ಖುಷಿಯಾಗದೀನಿ. ನಂಗೆ ಯಾಕೋ ನಮ್ಮ ತಮ್ಮನ ಮದುವೆ ಆದಮೇಲೆ ಹುಡುಗಿ ಕವಿತಾ ಈ ಮನೆ ಸೊಸೆ ಬಂದಮೇಲೆ ಯಾಕೋ ಈ ಮನ್ಯಾಗ ಏನೋ ವ್ಯತ್ಯಾಸ ಆಗಾಕುಂತೈತೋ ಏನೋ ಅಂತ ಅನ್ಸಾಕುಂತೈತಿ. ನಮ್ಮ ಅವಂದು ಯಾಕೋ ಒಂದು ಸ್ವಲ್ಪ ಮತ್ತೆ ಭಾಳ ಆಗಾಕುಂತೈತಿ ಮುಂಚೆಗಿಂತನೂ. ಅದಕ್ಕೆ ನಿನಗೆ ನೀನು ಆರಾಮದಿಲ್ಲ. ಅವ್ವ ನಿನಗೇನಾರ ಚುಚ್ಚು ಮಾತನ್ನೋದು, ಏಟ್ ಮಾತನ್ನೋದು ಏನಾರ ಜಾಸ್ತಿ ಆಗಾಕುಂತೈತನ? ಹಂಗೇನಾರ ಇದ್ರೆ ನನಗೆ ಹೇಳು, ನಾನು ಅವಂತ ಅಲ್ಲಿ ಮಾತಾಡ್ತೀನಂತ. ಅಯ್ಯೋ ರೀ, ಹಾಗೇನೂ ಇಲ್ಲ. ಮನೆ ಅಂದಮೇಲೆ ಅವೆಲ್ಲ ಇದ್ದಿದ್ದ. ಅಷ್ಟಕ್ಕೆ ಹಿಂಗಾತು ಹಂಗಾತು ಅಂತಂದು ಕುತ್ಕೊಂಡ್ರಾಗುತ್ತೇನ್ರಿ? ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಾ ಈ ಮನ್ಯಾಗ ಆರಾಮ್ ಖುಷಿಯಾಗದೀನಿ. ನೀವು ಅದೀರಿ. ಆಮೇಲೆ ನನ್ನ ಕ್ಲೋಸ್ ಫ್ರೆಂಡ್ ಸವಿತಾ ಇದೇ ಮನ್ಯಾಗ ಸೊಸೆಯಾಗಿ ಬಂದಾಳ. ಆಮೇಲೆ ಬಂಗಾರದಂಥ ಮೈದ್ನ ಕೃಷ್ಣ ಅದಾರ, ಮಾವರ್ ಅದಾರ, ಅಮ್ಮರ್ ಅದಾರ. ಇಷ್ಟೆಲ್ಲ ಜನ ಅದೀರಿ ನನ್ನ ಬಗ್ಗೆ ಕೇರ್ ತೊಗೊಳಕ. ನಾನು ಇದಕ್ಕೆ ರೀ ಬೇಜಾರು ಮಾಡ್ಕೊಲಿ. ಈ ಮನ್ಯಾಗ ಖುಷಿಯಾಗಿನ ಅದೀನಿ. ನೀನು ಈ ಮನೆಗೆ ಬಂದಾಗಿಂದನೂ ಒಂದೇ ಸಮನ ಆ ಕೆಲಸ ಈ ಕೆಲಸ, ಒಂದು ಬೆಳಿಗ್ಗೆ ಎದ್ದು ಅಂದ್ರೆ ರಾತ್ರಿವರೆಗೂ ಬರೀ ಕೆಲಸ 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 ಅಂತ ಮಾಡ್ತಾನೆ ಇರ್ತಿದ್ದಿ. ನಿನ್ನ ಬಗ್ಗೆ ನೀನೇ ಕೇರ್ ತೊಗೊಳಂಗಿಲ್ಲ, ಗೊತ್ತಾ? ನಿನ್ನ ಬಗ್ಗೆ ನೀ ಕಾಳಜಿ ಮಾಡ್ಕೋಬೇಕು. ನಾನು 3 ಹೊತ್ತು ಹೊಲದ ಕೆಲಸ ಅಂತ ಬಿದ್ದುಬಿಡ್ತೀನಿ ನೋಡು. ಲಲಿತಾ, ಮನೆಯ ಕೆಲಸ ಎಷ್ಟರ ಇರಲಿ, ಕರೆಕ್ಟ್ ಟೈಮಿಗೆ ಬೆಳಗ್ಗೆ ನಾಷ್ಟ ಮಾಡೋ ಟೈಮಿಗೆ ನಾಷ್ಟ ಮಾಡು, ಊಟ ಮಾಡೋ ಟೈಮಿಗೆ ಊಟ ಮಾಡು. ನಿನ್ನ ಆರೋಗ್ಯನೂ ಭಾಳ ಮುಖ್ಯ. ಯಾವಾಗಲೂ ಬರೀ ಕೆಲಸ ಕೆಲಸ ಅಂತ ಕೂತ್ಕೊಳಕ್ಕೆ ಹೋಗಬೇಡ. ನೀನು ಸವಿತಾ ಯಾವಾಗ ನೋಡಿದ್ರು ಬರೀ ಕೆಲಸ ಅಂತಲೇ ಇರ್ತೀವಿ. ನಾನು ಇನ್ನೊಂದು 2 ದಿನ ಅವ್ರ ಜೊತೆ ಮಾತಾಡ್ತೀನಿ. ಆ ಹುಡುಗಿ ಕವಿತಾನೂ ಈ ಮನ್ಯಾಗ ಕೆಲಸ ಮಾಡೋಂಗೆ ಮಾಡ್ತೀನಂತ. ಬರೀ ನೀವಿಬ್ಬರ ಏನಲ್ಲ ಈ ಮನ್ಯಾಗ ಕೆಲಸ ಮಾಡಕ್ಕೆ, ಅವರಿಗೂ ಹೇಳ್ತೀನಂತ. ಎಷ್ಟು ಜನ ಮನ್ಯಾಗ ಮಂದಿ ಭಾಳ ಅದಾರ. ಬರೀ ನೀವಿಬ್ಬರನ್ನ ಕೆಲಸ ಮಾಡೋದಾಗೈತಿ ಬರೀ. ರೀ, ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ಅದೆಲ್ಲ ಹೆಣ್ಮಕ್ಳ ವಿಷಯ ಇರುತ್ತೆ. ನಾವು ನೋಡ್ಕೋತೀವಂತೆ, ಸವಿತಾ ನಾನು ನೋಡ್ಕೋತೀವಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಾನು ಒಂದು ಬಿಸ್ನೆಸ್ ಏನಾರ ಮಾಡಬೇಕು ಅಂತ ಅಂದ್ಕೊಂಡಿನಿ. ನೋಡೋಣ, ನಮ್ಮ ತಮ್ಮ ಏನೋ ಕೊಡ್ತೀನಿ ಅಂತ ಅಂದಾನಲ್ಲ, ಅದಕ್ಕೆ ಒಂದು ವಾರ ಟೈಮ್ ಬಿಟ್ಟೈತಿ. ನಾನು ಕೃಷ್ಣ ಹೆಂಗಾರ ಕಷ್ಟಪಟ್ಟು ದುಡ್ದು ನೀನು ಚಂದನತಗೆ ನೋಡ್ಕೋಬೇಕಂತ ನನಗೂ ಆಸೆ ಐತಿ. ಅವನಿಗೂ ಅಷ್ಟೇ, ಕೃಷ್ಣಗೂ ಅಷ್ಟೇ. ನೋಡೋಣ, ನಾವಿಬ್ಬರು ಕಷ್ಟಪಟ್ಟು ನಿಮ್ಮಿಬ್ಬರನ್ನು ಚಂದನತಗೆ ನೋಡ್ಕೋಬೇಕಂತ ಅದೀವಿ. ಆವಾಗಾರ ನೀವಿಬ್ಬರು ಆರಾಮಾಗಿ ಖುಷಿಯಾಗಿ ಇರ್ಬೋದು. ನಿಮಗೊಂದು ಸೀರೆ ಕೊಡ್ಸೋಕ್ಕಾಗವಲ್ದು, ಗೊತ್ತಾ? ನಮ್ಮ ಕೈಯಾಗ ನಮಗಂತೂ ಭಾಳ ಬೇಜಾರು ಅನ್ನಿಸ್ಬಿಡ್ತೈತಿ. ಗೊತ್ತಾ, ಒಂದೊಂದ್ಸಲ ನನಗೂ ಕೃಷ್ಣ ಹೊಲ್ದಾಗ ಅದಂಗೆ ಕುಂತಿರ್ತೀವಿ. ಪಾಪ ನಮ್ಮ ಹೆಂಡತಿಯರು ಮದುವೆ ಬಂದಮೇಲೆ ಒಂದು ಸೀರೆನೂ ಅವರು ಕೇಳಿಲ್ಲ, ನಾವು ಒಂದು ಸೀರೆ ಕೊಡಿಸಿಲ್ಲಲ್ಲ ಅಂತಂದು. ರೀ, ನೀವು ಆ ಥರ ಎಲ್ಲ ಏನು ಯೋಚನೆ ಮಾಡೋಕೋಬೇಡ್ರಿ. ಈಗ ನಮ್ಮ ಸಮಯ ಒಂದು ಸ್ವಲ್ಪ ಕಷ್ಟದಾಗದೀವಿ, ಕಷ್ಟ ಐತಿ. ಅದಕ್ಕೆ ಹೀಗೆಲ್ಲ ಅನ್ಸಕೊಂತೈತಿ. ಇನ್ನೊಂದು ಸ್ವಲ್ಪ ದಿನ ನಾವು ಕಷ್ಟಪಟ್ಟು, ನೀವು ಕಷ್ಟಪಟ್ಟು ದುಡ್ದು ನೀವು ಒಂದು ಬಿಸ್ನೆಸ್ ಅಂತದ್ದು ಮಾಡಿರಿ. ನಾನು ಮತ್ತು ಸವಿತಾನು ಕಷ್ಟಪಟ್ಟು ನಾವು ನಮ್ದು ಆದಂಥ ಒಂದು ಟೇಲರಿಂಗ್ ಏನೋ ಒಂದು ಚಲೋ ಮಾಡಿ ನಾವು ದುಡಿಯಾಕೊಂತೀವಿ ಅಂದ್ರೆ ಇಬ್ಬರು ಹತ್ರನೂ ಅವಾಗ ದುಡ್ಡಿರುತ್ತೆ. ಅವಾಗ ಇವು ಕಷ್ಟ ಎಲ್ಲ ಹೋಗ್ಬಿಡ್ತೈತಿ. ಈಗ ಸ್ಟಾರ್ಟಿಂಗಿಗೆ ಕಷ್ಟ ಎಲ್ಲ ಇರೋದು, ಅದಕ್ಕೆಲ್ಲ ಹೆದರ್ಕೊಂಡು ಹತ್ಕೊಂತ ಕುಂತ್ರೆ ಆಗುತ್ತಾ? ಅದನ್ನೆಲ್ಲ ಧೈರ್ಯದಿಂದ ಎದುರಿಸ್ಬೇಕು. ನೀವು ಅದ್ರ ಬಗ್ಗೆ ಎಲ್ಲ ಏನು ಚಿಂತೆ ಮಾಡಬೇಡ್ರಿ. ಈಗ ಹೊಲದಾಗ ಮಳೆಗಾಲ ಬರುತ್ತಲ್ಲ, ಆ ಪೀಕ್ ಏನು ಹಚ್ಚಬೇಕು, ಏನು ಹಚ್ಚಿದ್ರೆ ಚೆನ್ನಾಗಿ ಬೆಳೆ ಬರುತ್ತೆ, ಅದ್ರ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೋರಿ. ಈ ಮನೆ ಬಗ್ಗೆ ಎಲ್ಲ, ನನ್ನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ. ಲಲಿತಾ, ನಿನ್ನಂತ ಹೆಂಡತಿ ಪಡ್ಯಾಕ ನಾನಂತೂ ಭಾಳ ಪುಣ್ಯ ಮಾಡೀನಿ ನೋಡು. ನಮ್ಮ ಮನ್ಯಾಗ ಎಷ್ಟೆಲ್ಲ ತೊಂದರೆ ಆಗುಂತೈತಿ, ನಿಂಗೆ ಎಷ್ಟೋ ಸಲ ಅವಮಾನ ಎಲ್ಲ ಆಗೈತಿ. ಅಂದ್ರೂ ನೀನು ಯಾರನ್ನೂ ಬಿಟ್ಕೊಡವಲ್ಲಿ. ನಕ್ಕೋತಾ ಇದ್ದೀನಿ, ಆರಾಮಾಗಿದ್ದೀನಿ ಅಂತ ನನಗೆ ಸಮಾಧಾನ ಮಾಡ್ತಿದ್ದೀನಿ ನೀನು. ರೀ, ನಿಮ್ಮಂಥ ಬಂಗಾರದಂಥ ಗಂಡ ಇರಬೇಕಾದ್ರೆ ನಾನು ಯಾಕ್ರಿ ಚಿಂತೆ ಮಾಡಲಿ? ಮನೆ ಅಂದಮೇಲೆ ಅವೆಲ್ಲ ಇರೋದ್ರಿ. ಇವಾಗ 5 ಬೆರಳು ಸಮ ಇದಾವ ನಮ್ಮ.
ಅದು ಹಾಗೆ ಒಬ್ಬೊಬ್ರದ್ದು ಒಂದೊಂದು ಥರ ಗುಣ ಇರುತ್ತೆ. ಎಲ್ಲರಿಗೂ ಅವ್ರು ಹಂಗೆ ಅದಾರ ಅವ್ರು ಹಿಂಗೆ ಅದಾರ ಅಂತ ಅನ್ಕೊಂಡು ಕೂತ್ಕೊಳ್ಳೋದೇನು ಬೇಡ. ಏನೋ ಬಂದು ಏನು ಬಿಡಪ್ಪ, ಹೋಗಲೇ ನಾವು ಬಂದು ಒಂದು 10 ವರ್ಷ ಆಯ್ತು ಇನ್ನೂ ಯಾರೂ ಬದಲಾಗಿಲ್ಲ ಅನ್ನಂಗಿಲ್ಲಲ್ಲ. ಇನ್ನು ಇವಾಗಾರ ಬಂದೀವಿ, ನೋಡೋಣ ಮುಂದೆ ಹತ್ತಿರ ಬದಲಾದರೂ ಆಗ್ಬೋದು, ಹೌದಿಲ್ರಿ? ಎಲ್ಲದಕ್ಕೂ ಒಂದು ಸ್ವಲ್ಪ ತಾಳ್ಮೆಯಿಂದ ಇರೋಣ. ಸರಿ ಆಯಿತು, ಆದರೂ ಹುಷಾರು, ನಿನ್ನ ಆರೋಗ್ಯದ ಕಡೆ ಲಕ್ಷ್ಯ ಇರಲಿ, ಸರಿನಾ? ನಾನು ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ಹೋಗಿ ಬರ್ತೀನಿ. ಅಲ್ಲ ರೀ, ಸಂಜೆ ಆಗಕ್ಕೆ ಬಂತು, ಈಗ ಎದಕ್ಕೆ ಹೊಲಕ್ಕೆ ಹೋಗ್ತೀರಿ? ಇಲ್ಲ, ಸ್ವಲ್ಪ ಕೆಲಸ ಐತೆ, ಒಂದು ಅರ್ಧ ತಾಸು ಅಷ್ಟೇ, ಹಿಂಗೋಗಿ ಹಿಂಗೆ ಬಂದುಬಿಡ್ತೀವಿ ನಾನು ಕೃಷ್ಣ. ಮಧ್ಯಾಹ್ನ ಇವತ್ತು ಲಗುನ ಮನೆಗೆ ಬಂದೀವಲ್ಲ, ಸಂಜೆ ಮುಂದೆ ಸ್ವಲ್ಪ ಹೋಗಿ ಬರ್ತೀವಿ ಹೊಲದ ಕಡೆ, ಲಗುನ ಬಂದುಬಿಡ್ತೀವಿ ಅಂತ ತಗೋ, ಸರಿನಾ? ಆಯ್ತು ರೀ. ಅಂದಂಗೆ ಅಪ್ಪಂದ ನೆನಪೈತಿಲ್ಲ, ಇವತ್ತು ರಾತ್ರಿಗೆ ಏನೂ ಅಡುಗೆ ಮಾಡಕ್ಕೆ ಹೋಗ್ಬೇಡ್ರಿ, ನಾನು ಕೃಷ್ಣ ಬಂದು ಅನ್ನ ಮಾಡಿ ಚಿತ್ರಾನ್ನ ಮಾಡ್ತೀವಿ ಸಾಕು. ಎಲ್ಲರೂ ಪಾನಿಪುರಿ ತಿಂದಿದ್ದಕ್ಕೆ ಎಲ್ಲರದು ಹೊಟ್ಟೆ ತುಂಬಿಟ್ಟೈತಿ, ಮತ್ತು ಅಡುಗೆ ಮನೆ ಕಡೆ ನೀವು ಹೋಗಾಕ ಹೋಗ್ಬೇಡ. ಏನಾರ ನನ್ನ ಮಾತು ಮೀರಿ ಅಡುಗೆ ಮನೆ ಕಡೆ ಹೋದಿ ನೋಡಿ ಮತ್ತೆ. ಸರಿ ತಗೋರಿ, ಅಡುಗೆ ಮನೆ ಕಡೆ ಹೋಗಲ್ಲ, ಎಲ್ಲರೂ ಪಾನಿಪುರಿ ತಿಂದು ಹೊಟ್ಟೆ ತುಂಬೈತೆ, ನಮ್ಗೆ ನೈಟ್ ಊಟ ಬೇಡ ಹಂಗೆ ಅನ್ನೋ ಕುಂತಾರ. ಸರಿ ತಗೋರಿ, ಹಾಗೇನಾರ ಬೇಕಂದ್ರೆ ನಾವು ರೈಸ್ ಇಟ್ಟು ಚಿತ್ರಾನ್ನ ಮಾಡಿಬಿಡ್ತೀವಿ ಅಂತವ್ರಿ. ನೀನೇನು ಮಾಡೋದು ಬೇಡ, ನಾನು ಕೃಷ್ಣ ಅದೀವಲ್ಲ, ನಾವು ಮಾಡ್ತೀವಂತ, ರಾಜುನ ಕರ್ಕೊಂಡು ಅನ್ನ ಮಾಡಿ ಚಿತ್ರಾನ್ನ ಮಾಡ್ತೀವಂತ. ನೀಗೇನು ಹೊಲಿಯೋದು ಇದೇನು ಲಕ್ಷ್ಯ ಕೊಡ್ಬೇಕಂದಿಲ್ಲ, ಅದ್ರ ಕಡೆ ಎಷ್ಟು ಲಕ್ಷ್ಯ ಕೊಡು ಈಗ, ಸರಿನಾ? ಸರಿ ರೀ. ಐ ಲವ್ ಯು ಲಲಿತಾ. ಐ ಲವ್ ಯು ಟು ರೀ. ಲಲಿತಾ, ಸಾರಿ ನಾನೇನು ನೋಡಿಲ್ಲ, ಏನೂ ಕೇಳಿಲ್ಲ, ಸಾರಿ ಹಂಗೆ ಬಂದುಬಿಟ್ಟೆ. ಸವಿ, ಸಾಕು, ಸುಮ್ಮನೆ ಇರು. ಸರಿ ಲಲಿತಾ, ನಾ ಇನ್ನು ಬರ್ತೀನಿ. ಹಾಂ ಸರಿ ರೀ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಆಯ್ತೋ ಏನೋ, ನಾ ತಪ್ಪು ಟೈಮಿಗೆ ಬಂದುಬಿಟ್ನೋ ಏನೋ. ಪರವಾಗಿಲ್ಲ ರೀ ಮಾವರ, ಮಾತಾಡ್ಕೊತ ಕೂತ್ಕೋರಿ ಇಬ್ರು, ನಾ ಆಮೇಲೆ ಬರ್ತೀನಂತ. ಅಂತ ಏನು ಅವಸರ ಇಲ್ಲ ಮಾತಾಡೋದು. ಹಂಗೇನಿಲ್ಲಮ್ಮ, ನನ್ನ ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ಹೋಗ್ತೀನಿ. ಅಂದಂಗೆ ಕೃಷ್ಣ ಇಲ್ಲ ತರ ಹೊರಗಡೆ ನಿಂತ್ಕೊಂಡಾರಿ ಮಾವರ, ಕಾಯಕೊಂತಾರೆ ನಿಮ್ಗಂತನ. ಸರಿ ನವ, ಆತು. ಅಯ್ಯೋ ಲಲಿತಾ, ರಾಂಗ್ ಟೈಮ್ನಲ್ಲಿ ಬಂದೆ ಅನ್ಸುತ್ತಲ್ಲ ನಾನು, ಸಾರಿ. ಲೇಕೋತಿ, ಸುಮ್ಮನೆ ಇರಲಿ, ಹಾಗೇನಿಲ್ಲ, ಹಂಗೆ ಮಾತಾಡ್ಕೊತ ನಿಂತಿದ್ವಿ ಅಷ್ಟೇ, ಅದನ್ನ ಬಿಟ್ಟರೆ ಏನಿಲ್ಲ. ನೀ ಕರೆಕ್ಟ್ ಟೈಮಿಗೆ ಬಂದಿರಿ, ಅವ್ರು ಇನ್ನೇನು ಹೊಲಕ್ಕೆ ಹೋಗೋರ ಇದ್ರು ಅಷ್ಟೊತ್ತಿಗೆ ನೀ ಬಂದಿರಿ. ಆದರೂ ಪರವಾಗಿಲ್ಲ, ಗಂಡ ಹೆಂಡತಿ ಏನು ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಏನಿವತ್ತು ನಮ್ಮ ಅವ್ಗ ನಿನ್ನ ಮೇಲೆ ಲವ್ ಜಾಸ್ತಿ ಆಗಿಬಿಟ್ಟಿದೆ ಅನ್ಸುತ್ತಾ? ಲೇಕೋತಿ, ಹೆಂಗೆ ಮಾತಾಡ್ತಿದ್ದಿ ನೀನು? ಸುಮ್ಮನೆ ಇರು, ಯಾರು ಕೇಳಿಸ್ಕೊಂಡ್ರಂದ್ರೆ ಏನು ಗತಿ? ಅಲ್ಲಲ್ಲಿ ನೀ ಮಾತಾಡ್ತಾ ಇರೋದು ನಿನ್ನ ಗಂಡನ ಜೊತೆ, ನಿನ್ನ ಗಂಡ ಮಾತಾಡ್ತಾ ಇರೋದು ನಿನ್ನ ಜೊತೆ, ಯಾರು ನೋಡಿದ್ರೆ ಏನು ತಪ್ಪು ತಿಳ್ಕೊತಾರ? ಯವ್ವಾ ತಾಯಿ, ನಿನ್ನ ಜೊತೆ ಮಾತಾಡೋಕೆ ಆಗಲ್ಲ ನೋಡು, ಮಾತನಾಗ ನಿನ್ನ ಸೋಲ್ಸೋಕ್ಕಾಗಂಗಿಲ್ಲ. ಇದೆಲ್ಲ ಬಿಡು ಸಾಕು. ಅನ್ನಂಗೆ ಒಂದು ನೋಟ್ಸು ಪೆನ್ಸಿಲ್ ತೊಗೊಂಡು ಬಂದಿದ್ದೆಲ್ಲ ತೊಗೊಂಡು ಬಂದೇನೇನಿಲ್ಲ? ತೊಗೊಂಬಂದೀನಿ. ಅನ್ನಂಗೆ ನಿಂಗೆ ಒಂದು ವಿಷಯ ಹೇಳಕ್ಕಂತ ಬಂದೆ, ಹಂಗೆ ಮಾತನಾಗ ಮರ್ತಾ ಬಿಟ್ಟೆ ನೋಡು. ಏನು ಹೇಳ್ಸವಿ? ಅವ್ವ ಫೋನ್ ಹಚ್ಚಿದ್ಲು, ಆ ಗೌರವ ಅಕ್ಕರೇನ ಬಂದಿದ್ರಂತ ಮನೆ ತಲೆ. ಈಕಿ ಅವ್ರ ಮಗಳು ಅದಳಲ್ಲ, ಅವ್ರ ಮಗಳ ಹೆಸರು ಏನೈತಲ್ಲಿ ಅವ್ವ? ಮಾನಸ. ಮಾನ್ಸನ. ನೀನು ಮಾನ್ಸಾಗ ಮದ್ವೆ ಟೈಮ್ನಾಗ ಆಕಿದು ಡ್ರೆಸ್ ಹೊಲದು ಕೊಟ್ಟಿದ್ದೆಲ್ಲ ಲೆಹಂಗ, ಆ ಲೆಹಂಗ ಅವ್ರ ಗಂಡನ ಮನೆ ಕಡೆ ಭಾಳ ಇಷ್ಟ ಆಗ್ಬಿಟ್ಟೈತಂತ. ಅದಕ್ಕೆ ಅವ್ರ ನಾದ್ನೇರ ಮತ್ತು ಅವರು ಯಾರೋ ಅವ್ರ ಬಟ್ನ ಅವ್ರ ಗಂಡನ ಮನೆ ಕಡೆ ಎಲ್ಲಾರ ಏನೋ ಅದೇ ಥರ ಲೆಹಂಗಾನ ಹೊಲಿಸ್ಬೇಕು ಅಂತ ಅಂದಾರಂತ. ಅದಕ್ಕೆ ಏನೋ ಒಂದು 3-4 ಲೆಹಂಗ ಅದಾವಂತ ಒಲೆವು, ಅದಕ್ಕೆ ತಂದು ಕೊಡ್ತಾಳಂತ. ಮಾನಸ ಏನೋ ಇವಾಗ ಆಷಾಢಕ್ಕೆ ಬರ್ತಾಳಂತೇನೋ, ಅತಿ ಸುಸಿ ಮುಖ ನೋಡಬಾರ್ದಂತಲ್ಲ, ಅದಕ್ಕೆ ಅವಾಗೇನೋ ಇಲ್ಲಿಗೆ ಬರ್ತೀನಿ ಅಂತ ಅಂದಾಳಂತ. ಅವಾಗ ತರ್ತಾಳಂತ. ಅದಕ್ಕೆ ಹೊಲದು ಕೊಡ್ತೀರನ ಏನು ಅಂತ ಕೇಳಿದ್ಲಂತ. ನಾನು ಹ್ಞೂ ಯವ್ವ ಹೊಲದು ಕೊಡ್ತೈತಿ, ಅದಾಗ ಏನೈತಿ, ಆದ್ರೆ ಒಂದು ಸ್ವಲ್ಪ ಲೇಟ್ ಆಕೈತಿ, 1 ವಾರ ಟೈಮ್ ಹಿಡಿತೈತಿ ಅಂತ ಹೇಳಿದ್ದೆ. ಹೌದಾ? 3-4 ಲೆಹಂಗ ಅದಾವಂತ ಹೊಲೆವು? ಅದೇನೋ ಹೊಸ ಡಿಸೈನಲ್ಲಿನ ಹೊಲಿದು ಕೊಡ್ಬೇಕಂತೇನೋ ಅವರಿಗೆ. ನನಗೇನು ಅನ್ನಿಸ್ತು, ಹೇಗೋ ನಾವು ಇವಾಗ ಹೊಸ ಡಿಸೈನ್ ಎಲ್ಲ ಕಲಿಯಾಕೆ ಕುಂತೀವಲ್ಲ, ಈಗ ಅವ್ರು ಕೊಟ್ಟಿದ್ರಲ್ಲೂ ನಾವು ಹೊಸ ಡಿಸೈನ್ ಥರ ಮಾಡಿ ಒಂಥರ ಚೆನ್ನಾಗಿ ಹೊಲಿದು ಕೊಟ್ವಿ ಅಂತಂದ್ರೆ ನಮಗೂ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ, ಅವರಿಗೂ ಹೊಸ ಥರ ಡಿಸೈನಿಂದ ಲೆಹಂಗ ಹೊಲಿದು ಕೊಟ್ಟಂಗೂ ಆಗುತ್ತೆ. ಮತ್ತು ಅವ್ರಿಗೆ ಗೊತ್ತಾಗಿ, ಈಗ ನೋಡು ನೀನು ಮಾನಸಾಗ ಹೊಲಿದು ಕೊಟ್ಟಿದ್ದಕ್ಕೆ ಅವ್ರ ಮನೆ ಕಡೆ ಅವರಿಗೆಲ್ಲ ಗೊತ್ತಾಗೈತಿ, ಮತ್ತು ಅವ್ರಿಗೆ ಇಷ್ಟ, ಅವ್ರಿಗೆ ಚಂದನತೆ ಹೊಲಿದು ಕೊಟ್ಟೆ ಅಂದ್ರೆ ಅವ್ರ ಪರಿಚಯದವ್ರು ಇರೋರಿಗೆಲ್ಲ ಗೊತ್ತಾಗ್ಬಿಡುತ್ತೆ ನಾವು ಚೆನ್ನಾಗಿ ಬಟ್ಟೆ ಹೊಲಿತೀವಿ ಅಂತಂದು. ಹೌದ್ಲಿ ಯಪ್ಪ, ದೇವ್ರ ದಯೆಯಿಂದ ಏನೋ ಒಂದು ಸ್ವಲ್ಪ ಚಲೋ ಆರ್ಡ್ರ್ ಎಲ್ಲ ಬರಾಕುಂತಾವೆ. ಇನ್ಮೇಲೆ ಕಷ್ಟಪಟ್ಟಾದ್ರೂ ಪರವಾಗಿಲ್ಲ, ಚಂದನತಂಗೆ ಡಿಸೈನ್ ಎಲ್ಲ ಮಾಡಿ ಹೊಲಿಯೋಣ. ಈಗ ಇದು ಲಾಂಗ್ ಫ್ರಾಕಿಂದ ಡಿಸೈನ್ ಮಾಡ್ಕೊಳ್ಳೋಣ. ಇದನ್ನು ಫಟಾಫಟ್ಟನಂಗೆ ಅವ್ರು 1 ವಾರ ಟೈಮ್ ಕೊಟ್ಟಾರಲ್ಲ, ನಾವು 4-5 ದಿನದಾಗ ಹೊಲಿದು ಮುಗಿಸ್ಬಿಡೋಣಂತ. ಆಮೇಲೆ ಅವರು ಹೆಂಗೋ ಲೆಹಂಗ ಕಳಿಸ್ತೀನಿ ಅಂತಂದಾರಲ್ಲ, ಅದಕ್ಕೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ಬಿಡೋಣ ಡಿಸೈನಿಂದು. ಅದ್ರಾಗ ಯಾವ ಚಂದ ಅನ್ಸುತ್ತೆ ಡಿಸೈನ್ ಅದನ್ನು ಅವರಿಗೆ ಹೊಲಿದು ಕೊಡೋಣ ಅಂತ. ಏನಂತಿದ್ದಿ? ಹಂಗೆ ಮಾಡಿರತ್ತ. ಅದಕ್ಕೆ ಅವು ಹೇಳಿನಿ, ಅವು ಹೇಳಂದಿನಿ ಗೌರವಕರಿಗೆ, ಮಾನಸ ಬಂದಂದ್ರೆ ಬರೋ ಮುಂದೆ ಬಟ್ಟೆ ಎಲ್ಲ ತೊಗೊಂಬ ಅಂತ ಹೇಳಿ, ಆಕೆ ಬಂದ ಮೇಲೆ ಆಕೆಗೆ ಡಿಸೈನ್ ಕೇಳಿ ನಾವು ಹೊಲಿದು ಕೊಡ್ತೀವಿ ಅಂತ ಹೇಳನ್ಬೇ ಅಂತಂದಿನಿ. ಚಲೋ ಆಯ್ತು ಬಿಡಿ, ಹೇಳಿ ಹಂಗೆ. ಸರಿ, ಮಾನಸಾಗ ಈ ಸಲ ಬಂದ್ಲಂದ್ರೆ ಚಂದನತಂಗೆ ಹೊಲಿದು ಕೊಡೋಣ ಅಂತ. ನಡಿ ಹಂಗಾರ ಮೊದಲು ಡಿಸೈನ್ ಹಾಕೋಣ. ನಡಿ, ಕೆಲಸ ಚಲೋ ಮಾಡಬಿಡೋಣ, ಮತ್ತು ಟೈಮ್ ಆಕೈತಿ.
ಸರಿ ಹಂಗಾರ ಬಾ.